ಹಾಯ್ ಹಲೋ ನಮಸ್ಕಾರ. ಎಲ್ಲ ಆರಾಮಲ್ವಾ? ಸೊ ಲಾಸ್ಟ್ ವಿಡಿಯೋವರೆಗೂ ನಾವು ಪ್ರಾಬಬಿಲಿಟಿಲಿ ಡೈಸ್ ಕ್ವಶನ್ಸ್ ನೋಡಿದ್ವಿ. ಡೈಸಲ್ಲಿ ಯಾವ ಥರ ಬರುತ್ತೆ, ಆಡ್ ಬರುತ್ತೆ, ಇವನ್ ಬರುತ್ತೆ, ಮತ್ತು ಡೈಸು 3 ಟೈಮ್ಸ್ ಆಗಲಿ 4 ಟೈಮ್ಸ್ ಆಗಲಿ ರೋಲ್ ಮಾಡಿದಾಗ 2 ಟೈಮ್ಸ್ ಅಲ್ಲಿ ರೋಲ್ ಮಾಡಿದಾಗ ಅದಕ್ಕೊಂದು ಟೇಬಲ್ ಕಲ್ತ್ಕೊಂಡ್ವಿ. ಕರೆಕ್ಟ್ ಅಲ್ವಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕಾರ್ಡ್ಸ್ ಬಗ್ಗೆ ನೋಡೋಣ. ಸೊ ನಮಗೆ ಕಾರ್ಡ್ಸಲ್ಲಿ ಜಾಸ್ತಿ ಕ್ವಶನ್ಸ್ ಕೇಳೋಕ್ಕೆ ಸ್ಕೋಪ್ ಇರುತ್ತೆ. ಯಾಕಂತ ಅಂದರೆ ಕಾರ್ಡ್ಸ್ ನಮಗೆ 52 ಇರುತ್ತೆ. ಅದೇ ಡೈಸ್ ಅಂತ ಅಂದರೆ 2, 3, 4 ಇರುತ್ತೆ. ಕಾಯಿನ್ಸ್ ಅಂದರೆ 1, 10 ಎಷ್ಟಾರು ಇರ್ಬೋದು. ಸೊ ನಮಗೆ ಕಾರ್ಡ್ಸಲ್ಲಿ ನಮಗೆ 52 ಇರೋದ್ರಿಂದ ಅವ್ರಿಗೆ ನಮಗೆ ಕ್ವಶನ್ಸ್ ಕೇಳೋಕ್ಕೆ ಜಾಸ್ತಿ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಕಾರ್ಡ್ಸು ನಮಗೆ ನಾರ್ಮಲಾಗಿ ಇನ್ನೊಂದು 2 ಎಕ್ಸ್ಟ್ರಾ ಕಾರ್ಡ್ಸ್ ಕೊಟ್ಟಿರ್ತಾರೆ ಜೋಕರು. ಸೊ ನಾವು ಜೋಕರ್ನ ಕನ್ಸಿಡರ್ ಮಾಡೋಂಗಿಲ್ಲ. ಪ್ರಾಬಬಿಲಿಟಿಲಿ ಯೂನಿವರ್ಸಲ್ ಇದು ನಾರ್ಮಲಾಗಿ ಯೂನಿವರ್ಸಲ್ ಆ ಪ್ರಕಾರ ಅವ್ರು ಯೂಸ್ ಮಾಡ್ತಾ ಇರೋದ್ರಲ್ಲಿ ಜೋಕರ್ ಇರಲ್ಲ. ಸೊ ಕಾರ್ಡ್ಸ್ ಅನ್ನೋದು ಟೋಟಲ್ 52, ಸರಿನಾ? ಜೋಕರ್ ಗಿಕ್ಕರ್ ಅವೆಲ್ಲ ಏನಿಲ್ಲ, 52. ಆ 52 ಕಾರ್ಡ್ಸಲ್ಲಿ ನಮಗೆ ರೆಡ್ ಕಲರ್ ಕಾರ್ಡ್ಸು 26 ಕಾರ್ಡ್ಸ್ ಇರ್ತವೆ, ಬ್ಲ್ಯಾಕ್ ಕಲರ್ ಕಾರ್ಡ್ಸು 26 ಕಾರ್ಡ್ಸ್ ಇರ್ತವೆ. ಓಕೆ, ಸೊ ಟೋಟಲ್ ಎಷ್ಟಾಯ್ತು ಅಲ್ಲಿ? 52 ಆಯಿತು. ಸೊ 52ಲಿ ಬ್ಲ್ಯಾಕ್ 26, ರೆಡ್ 26. ಓಕೆನಾ? ಸೊ ಈ ರೆಡ್ಡಲ್ಲಿ ನಮಗೆ ಯಾವ್ಯಾವ ಕಲರ್ ಬರುತ್ತೆ, ರೆಡ್ಡಲ್ಲಿ ನಮಗೆ ಯಾವ್ಯಾವ ಟೈಪ್ ಬರುತ್ತೆ ಅಂತ ಅಂದರೆ ಒಂದು ಡೈಮಂಡು, ಇನ್ನೊಂದು ಹಾರ್ಟ್. ಓಕೆ, ಈ ರೆಡ್ಡಲ್ಲಿ ಮತ್ತೆ 2 ಪಾರ್ಟ್ಸಾಗಿ ಡಿವೈಡ್ ಆಗುತ್ತೆ, ಬ್ಲ್ಯಾಕಲ್ಲಿ ಮತ್ತೆ 2 ಪಾರ್ಟ್ಸಾಗಿ ಡಿವೈಡ್ ಆಗುತ್ತೆ. ಬ್ಲ್ಯಾಕಲ್ಲಿ ಸ್ಪೇಡ್ ಅಂತೀವಿ, ಇದನ್ನು ಲೀವ್ಸ್ ಅಂತಾರೆ, ಲೀಫ್ ಅಂತಾರೆ, ಕನ್ಫ್ಯೂಸ್ ಆಗಬೇಡಿ. ಇದನ್ನು ಸ್ಪೇಡು, ನಮಗೆ ಸ್ಪೇಡ್ ಅಂತ ಕೊಟ್ಟರೆ ಈ ಥರ ಸಿಂಬಲ್ ಇರುತ್ತೆ. ಓಕೆನಾ? ಇದು ಸ್ಪೇಡು. ಓಕೆ, ಇದು ಸ್ಪೇಡು, ಸರಿನಾ? ಕ್ಲಬ್ ಅಂದರೆ ಕ್ಲಬ್ ಬೇರೆ ಥರ ಬರುತ್ತೆ. ಓಕೆ, ಕ್ಲಬ್ ಅಂದರೆ ಕನ್ಫ್ಯೂಸ್ ಆಗಬೇಡಿ. ಕ್ಲಬ್ ಅಂದರೆ ಇದು ಲೀಫ್ ಅಂತ ನಾರ್ಮಲಾಗಿ ಒಬ್ಬರು ಲೀಫ್ ಅನ್ಕೊತಾರೆ, ಏನೇನೋ ಇಷ್ಟ ಬಂದಂಗೆ ಆಡ್ಕೊತಾ ಇರ್ತಾರೆ. ಸೊ ಇದು ಕ್ಲಬ್ಬು. 3 ಜಾಯಿನ್ ಆದಾಗ ಏನು ಕ್ಲಬ್ ಅಂದರೆ ಏನು, ಎಲ್ಲರೂ ಒಟ್ಟಿಗೆ ಜಾಯಿನ್ ಆಗಿ ಏನೋ ಒಂದು ಮಾಡೋದು. ಸೊ ಇಲ್ಲಿ 3 ಜಾಯಿನ್ ಆಗಿದೆ, ಈ ಥರ ನೆನ್ಪಿಟ್ಕೊಳ್ಳಿ. ಕ್ಲಬ್ ಅಂದರೆ 3 ಜಾಯಿನ್ ಆಗೋದು, ಸರಿನಾ? ಫ್ಲವರ್ ಥರ ಇರೋದು ಕ್ಲಬ್ಬು. ಓಕೆ, ಎಲೆ ಥರ ಇರೋದು ಸ್ಪೇಡು. ಇದು ಲೀಫ್ ಅಲ್ಲ, ಸ್ಪೇಡು. ನಿಮಗೆ ಲೀಫ್ ಅಂತ ನೀವು ಲೀಫ್ ಅಂದ್ಕೊಂಡು ಅಲ್ಲಿ ಸ್ಪೇಡ್ ಅಂತ ಕೊಟ್ಟರೆ ಮತ್ತೆ ಕನ್ಫ್ಯೂಸ್ ಆಗೋಗುತ್ತೆ. ಅದಕ್ಕೆ ಅಲ್ಲಿ ಪ್ರಾಬಬಿಲಿಟಿಲಿ ಏನು ಯೂಸ್ ಮಾಡ್ತಾರೆ ಅದನ್ನು ಹೇಳ್ತಾ ಇದ್ದೀನಿ. ಇದನ್ನು ಸ್ಪೇಡ್ ಅಂತ ಕರೀತಾರೆ. ಓಕೆನಾ? ಸೊ ರೆಡ್ಡಲ್ಲಿ 26 ಕಾರ್ಡ್ ಇರ್ತವೆ, ಬ್ಲ್ಯಾಕಲ್ಲಿ 26 ಕಾರ್ಡ್ ಇರ್ತವೆ. ರೆಡ್ಡಲ್ಲಿ ಮತ್ತೆ 2 ಟೈಪ್ಸ್ ಇರುತ್ತೆ, ಡೈಮಂಡು, ಹಾರ್ಟ್ ಇರುತ್ತೆ. ಬ್ಲ್ಯಾಕಲ್ಲಿ ಸ್ಪೇಡು ಮತ್ತು ಕ್ಲಬ್ ಇರುತ್ತೆ. ಓಕೆನಾ? ಅದಾದಮೇಲೆ ಇಲ್ಲಿವರೆಗೂ ಆಯಿತು. ಈ 52 ಕಾರ್ಡ್ಸಲ್ಲಿ ಯಾವ್ಯಾವ ಬರುತ್ತೆ ಅಂತ ಗೊತ್ತಾಯಿತು. ಈಗ ಇದರಲ್ಲಿ ಮತ್ತೆ ಫೇಸ್ ಕಾರ್ಡ್ಸು, ನಾನ್ ಫೇಸ್ ಕಾರ್ಡ್ಸು ಅಂತ ಇರ್ತವೆ. ಫೇಸ್ ಕಾರ್ಡ್ಸ್ ಅಂದರೆ ಯಾವುದು? ಫೇಸ್ ಕಾರ್ಡ್ಸ್ ಅಂತ ಅಂದರೆ ನಮಗೆ ಇವು ಯಾವುದು ಈ ಥರ ಬರುತ್ತಲ್ಲ, ಕಿಂಗು, ಕ್ವೀನು, ಜಾಕು, ಏಸು. ಓಕೆನಾ? ಇದು ಫೇಸ್ ಕಾರ್ಡ್ಸು. ಕಿಂಗು, ಕ್ವೀನು ಎಲ್ಲನೂ ತೆಗೆದು ತೋರ್ಸೋಕ್ಕಾಗಲ್ಲ. ಸುಮ್ಮನೆ ಯಾವುದೋವಾಗ ಏನೋ ಮ್ಯಾಜಿಕ್ ಕಲ್ತ್ಕೊಬೇಕು ಅಂದ್ಬಿಟ್ಟು ತೆಗೆದು ಹಿಡ್ಕೊಂಡಿದ್ದೆ. ಒಂದೆರಡು ಟ್ರಿಕ್ಸ್ ಕಲ್ತಿದ್ದೆ, ಚೆನ್ನಾಗಿರುತ್ತೆ ಕಾರ್ಡ್ಸಲ್ಲಿ ಮ್ಯಾಜಿಕ್ ಮಾಡೋಕ್ಕೆ, ಅದು ಬಿಡಿ. ಸೊ ಈ ಥರ ಕಿಂಗು, ಕ್ವೀನು, ಜಾಕು, ಏಸ್ ಇರುತ್ತಲ್ಲ, ಅದನ್ನು ಫೇಸ್ ಕಾರ್ಡ್ಸ್ ಅಂತ ಕರಿತೀವಿ. ಓಕೆ, ಫೇಸ್ ಕಾರ್ಡ್ಸಲ್ಲಿ ನಮಗೆ ರೆಡ್ಡಲ್ಲಿ ಕಿಂಗು, ಪ್ರತಿಯೊಂದರಲ್ಲಿ ಕಿಂಗು, ಕ್ವೀನು, ಜಾಕು, ಏಸು, ಕಿಂಗು, ಕ್ವೀನು, ಜಾಕು, ಏಸು. ಯಾವುದರಲ್ಲಿ? ಡೈಮಂಡಲ್ಲಿ, ಇದು ಹಾರ್ಟಲ್ಲಿ. ಓಕೆ, ಡೈಮಂಡ್ ರೆಡ್ ಅಲ್ವಾ? ಡೈಮಂಡ್ ರೆಡ್ಡಲ್ಲಿ ಇರುತ್ತೆ. ಅದರಲ್ಲಿ ಕಿಂಗ್ ಇರುತ್ತೆ, ಕ್ವೀನ್ ಇರುತ್ತೆ, ಜಾಕ್ ಇರುತ್ತೆ, ಏಸ್ ಇರುತ್ತೆ. ಹಾರ್ಟಲ್ಲಿ ಕೂಡ ಕಿಂಗು, ಕ್ವೀನು, ಜಾಕು, ಏಸ್ ಇರುತ್ತೆ. ಅರ್ಥ ಆಗ್ತಿಲ್ಲ? ಅದೇ ಥರ ಸ್ಪೇಡಲ್ಲಿ ಕೂಡ ನಮಗೆ ಕಿಂಗು, ಕ್ವೀನು, ಜಾಕು, ಏಸ್ ಇರುತ್ತೆ. ಕ್ಲಬ್ಬಲ್ಲಿ ಕೂಡ ನಮಗೆ ಕಿಂಗು, ಕ್ವೀನು, ಜಾಕು, ಏಸ್ ಇರುತ್ತೆ. ಓಕೆ, ಸೊ ಈಗ ಟೋಟಲ್ ಫೇಸ್ ಕಾರ್ಡ್ಸ್ ಎಷ್ಟು? ರೆಡ್ಡಲ್ಲಿ 8 ಇರ್ತವೆ ಮತ್ತು ಬ್ಲ್ಯಾಕಲ್ಲಿ 8 ಇರ್ತವೆ. ಟೋಟಲ್ ಎಷ್ಟು ಫೇಸ್ ಕಾರ್ಡ್ಸು? ಟೋಟಲ್ ಫೇಸ್ ಕಾರ್ಡ್ಸು 16. ಓಕೆ, ಟೋಟಲ್ ಫೇಸ್ ಕಾರ್ಡ್ಸ್ ಎಷ್ಟು ಇರ್ತವೆ? 16 ಇರ್ತವೆ. ಸೊ ಇದರಲ್ಲಿ ನೋಡಿ, ರೆಡ್ಡಲ್ಲಿ 2 ಕಾರ್ಡ್ಸು. ಓಕೆ, ಕಿಂಗು, ರೆಡ್ಡಲ್ಲಿ ಕಿಂಗ್ 2 ಇರ್ತವೆ, ಕ್ವೀನ್ 2 ಇರ್ತವೆ, ಜಾಕ್ 2 ಇರ್ತವೆ, ಏಸ್ 2 ಇರ್ತವೆ. ಬ್ಲ್ಯಾಕಲ್ಲಿ ಕೂಡ ಅಷ್ಟೇ, ಕಿಂಗ್ 2 ಇರ್ತವೆ, ಕ್ವೀನ್ 2 ಇರ್ತದೆ, ಜಾಕ್ 2 ಇರ್ತದೆ, ಏಸ್ 2 ಇರ್ತದೆ. ಅರ್ಥ ಆಗ್ತಿದೆಯಲ್ಲ? ಸೊ ಪ್ರತಿಯೊಂದು 4 ಇರುತ್ತೆ. ಸೊ ಡೈಮಂಡಲ್ಲಾಗಲಿ, ಹಾರ್ಟಲ್ಲಾಗಲಿ, ಸ್ಪೇಡಲ್ಲಾಗಲಿ, ಕ್ಲಬ್ಬಲ್ಲಾಗಲಿ ಪ್ರತಿಯೊಂದರಲ್ಲೂ 4 ಫೇಸ್ ಕಾರ್ಡ್ಸ್ ಇರ್ತವೆ. 4ರಲ್ಲಿ ಕಿಂಗು, ಕ್ವೀನು, ಜಾಕು, ಏಸು, ಕಿಂಗು, ಕ್ವೀನು, ಜಾಕು, ಏಸು, ಕಿಂಗು, ಕ್ವೀನು, ಜಾಕು, ಏಸು, ಕಿಂಗು, ಕ್ವೀನು, ಜಾಕು, ಏಸು. ಬರೀ ಕಿಂಗ್ಗೆ ಕಾರ್ಡ್ಸ್ ಎಷ್ಟಿರುತ್ತೆ? ಬರೀ ಕಿಂಗ್ ಕಾರ್ಡ್ಸ್ ನೋಡಿ, 1 2 3 4. ಕ್ವೀನ್ ಎಷ್ಟಿರುತ್ತೆ? 1 2 3 4. ಜಾಕ್ ಎಷ್ಟಿರುತ್ತೆ? 1 2 3 4. ಏಸ್ ಎಷ್ಟಿರುತ್ತೆ? 1 2 3 4. ಅರ್ಥ ಆಯ್ತಲ್ವಾ? ಈಗ ಫೇಸ್ ಕಾರ್ಡ್ಸಲ್ಲಿ ಕಿಂಗ್ ಅನ್ನೋದು 4 ಕಾರ್ಡ್ಸ್ ಇರ್ತವೆ, ಅದರಲ್ಲಿ 2 ರೆಡ್ಡು 2 ಬ್ಲ್ಯಾಕು. ಕ್ವೀನ್ ಅನ್ನೋದು 4 ಕಾರ್ಡ್ಸ್ ಇರ್ತವೆ, 2 ರೆಡ್ಡು 2 ಬ್ಲ್ಯಾಕು. ಜಾಕ್ ಅನ್ನೋದು 4 ಕಾರ್ಡ್ಸ್ ಇರ್ತವೆ, 2 ರೆಡ್ಡು 2 ಬ್ಲ್ಯಾಕು. ಏಸ್ ಅನ್ನೋದು ಕೂಡ 4 ಕಾರ್ಡ್ಸ್ ಇರ್ತವೆ, 2 ರೆಡ್ಡು 2 ಬ್ಲ್ಯಾಕು. ಸೊ ಗೊತ್ತಾಯ್ತಲ್ವಾ? ಸೊ ಟೋಟಲ್ ಫೇಸ್ ಕಾರ್ಡ್ಸ್ ಎಷ್ಟು? 16. ಸೊ ಈ ಟೋಟಲ್ 52 ಕಾರ್ಡ್ಸಲ್ಲಿ 26 ರೆಡ್ ಇರುತ್ತೆ, 26 ಬ್ಲ್ಯಾಕ್ ಇರುತ್ತೆ. ಆ 26ಅಲ್ಲಿ ಮತ್ತೆ ಡೈಮಂಡ್ 13 ಇರುತ್ತೆ, ಹಾರ್ಟ್ 13 ಇರುತ್ತೆ. ಬ್ಲ್ಯಾಕ್ 26ಅಲ್ಲಿ ಸ್ಪೇಡ್ 13 ಇರುತ್ತೆ, ಕ್ಲಬ್ 13 ಇರುತ್ತೆ. ಈ ಟೋಟಲ್ ಸೇರಿಸಿ 52. ಅದೇ 52ನ ಮತ್ತೆ ಫೇಸ್ ಕಾರ್ಡ್ಸು, ನಾನ್ ಫೇಸ್ ಕಾರ್ಡ್ಸ್ ಅಂತ ಡಿವೈಡ್ ಆಗುತ್ತೆ. ಫೇಸ್ ಕಾರ್ಡ್ಸ್ ಎಷ್ಟು? 16. 52 ಅಲ್ಲಿ 16 ಅಂದರೆ ಎಷ್ಟು? 36. ಕರೆಕ್ಟ್ ಅಲ್ವಾ? ಸೊ ಆ 36 ಇರುತ್ತೆ. ಆ 36ನೇ ನಾವು ನಾನ್ ಫೇಸ್ ಕಾರ್ಡ್ಸ್ ಅಂತ ಕರಿತೀವಿ.
ಓಕೆ. ನಾನ್ ಫೇಸ್ ಕಾರ್ಡ್ಸ್ ಅಂದರೆ ಯಾವುದು? 2 ಇಂದ 10 ವರೆಗೂ ನಾನ್ ಫೇಸ್ ಕಾರ್ಡ್ಸ್. ಓಕೆ, ಇದು ಕೂಡ ಅಷ್ಟೇ 1 2 3 4 1 2 3 4 ಎಲ್ಲ 4 ಪ್ರತಿಯೊಂದು ಕಾರ್ಡು 4 ಇರುತ್ತೆ. 2 ರೆಡ್ ಇರುತ್ತೆ, 2 ಬ್ಲ್ಯಾಕ್ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಕನ್ಫ್ಯೂಸ್ ಏನೂ ಆಗಬೇಡಿ. ಇವೆಲ್ಲ ಏನೂ ಕನ್ಫ್ಯೂಸ್ ಆಗಲ್ಲ, ಯಾಕಂದ್ರೆ ನಿಮಗೆ ಕಿಂಗ್ 4 ಇರುತ್ತೆ, ಕ್ವೀನು 4 ಇರುತ್ತೆ, ಜಾಕು 4 ಇರುತ್ತೆ, ಏಸು 4 ಇರುತ್ತೆ, ರೆಡ್ 2 ಬ್ಲ್ಯಾಕ್ 2. ಇದು ಏನು ಕನ್ಫ್ಯೂಸ್ ಆಗಲ್ಲ. ಇಲ್ಲೂ ಕೂಡ ಕನ್ಫ್ಯೂಸ್ ಆಗಲ್ಲ. 2 ಇಂದ 10 ವರೆಗೂ 4 ಕಾರ್ಡ್ಸ್ ಇರುತ್ತೆ. 2 ರೆಡ್ಡಲ್ಲಿ 2 ಇರುತ್ತೆ, ಬ್ಲ್ಯಾಕಲ್ಲಿ 2 ಇರುತ್ತೆ. ಕನ್ಫ್ಯೂಸ್ ಎಲ್ಲಾಗುತ್ತೆ? ಡೈಮಂಡ್, ಹಾರ್ಟು, ಸ್ಪೇಟು, ಕ್ಲಬ್ಬು ಇದರಲ್ಲಿ ಯಾವುದು ಬ್ಲ್ಯಾಕು, ಇದರಲ್ಲಿ ಯಾವುದು ರೆಡ್ಡು ಅಂತ ನೀವು ಕರೆಕ್ಟಾಗಿ ತಿಳ್ಕೊಂಡಿರಬೇಕು. ಇಲ್ಲ ಅಂತಂದರೆ ಕನ್ಫ್ಯೂಸ್ ಆಗೋಗುತ್ತೆ. ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಿದೆಯಲ್ವಾ? ಸೊ ಇಷ್ಟೇ ಕಾರ್ಡ್ಸ್ ಅಂದರೆ ಇಷ್ಟು ನಮ್ಗೆ ಕರೆಕ್ಟಾಗಿ ಬಂದುಬಿಟ್ರೆ ಅವ್ರು ಯಾವುದೇ ಕ್ವಶನ್ಸ್ ಕೇಳಿದ್ರು ನಾವು ಆರಾಮಾಗಿ ಮಾಡ್ಬೋದು. ಅರ್ಥ ಆಗ್ತಿದೆಯಲ್ವಾ? ಸೊ ಕಾರ್ಡ್ಸ್ ಇಷ್ಟೇ, ವೆರಿ ಸಿಂಪಲ್. 52 ಕಾರ್ಡ್ಸ್ ಇರುತ್ತಪ್ಪ. 23 20 26 26 ಅದರಲ್ಲಿ 13 ಕಿಂಗ್ 4 ಇರುತ್ತೆ, ಕ್ವೀನ್ 4 ಇರುತ್ತೆ, ಜಾಕು 4 ಇರುತ್ತೆ, ಏಸ್ 4 ಇರುತ್ತೆ. 2 ಇಂದ 10 ವರೆಗೂ ಪ್ರತಿಯೊಂದು ಕಾರ್ಡ್ಸ್ 4 ಇರುತ್ತಪ್ಪ. 2 ರೆಡ್ಡು 2 ಬ್ಲ್ಯಾಕು. ಓಕೆನಾ? ಹಾರ್ಟ್ ರೆಡ್ ಕಲರ್ ಬಂದು 2 ಇರ್ತವೆ, ಬ್ಲ್ಯಾಕ್ ಕಲರ್ ಬಂದು 2 ಇರ್ತವೆ. ಡೈಮಂಡ್ ಹಾರ್ಟ್ ಬಂದು ರೆಡ್ಡು, ಸ್ಪೇಡ್ ಕ್ಲಬ್ ಬಂದು ಬ್ಲ್ಯಾಕ್. ಸಿಂಪಲ್ ಇಷ್ಟೇ ಕಾರ್ಡ್ಸಲ್ಲಿ, ಇನ್ನೇನು ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ. ಸೊ ಕಾರ್ಡ್ಸಲ್ಲಿ ಕ್ವಶನ್ ಹೆಂಗೆ ಬರುತ್ತೆ ಅಂತಂದರೆ, ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಎಕ್ಸಾಂಪಲ್ ನಮಗೆ ಪ್ರತಿಯೊಂದು ಡಿನಾಮಿನೇಟರಲ್ಲಿ ನಮಗೆ 52 C1 ಅವ್ರು ಎಷ್ಟು ಕೇಳಿದ್ರೆ ಅಷ್ಟು. ಈಗ ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 1 ಬ್ಲ್ಯಾಕ್ ಕಲರ್ ಕಾರ್ಡ್ ಅಂತೆ. ಬ್ಲ್ಯಾಕ್ ಕಲರ್ ಕಾರ್ಡ್ ಅಂತ ಎಷ್ಟಿರುತ್ತೆ? 26 C1. ಇಷ್ಟೇ ನಮ್ಮ ಆನ್ಸರ್. 26 C1 ಕಾಂಬಿನೇಷನ್ಸ್ ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಈಗ ನೋಡಿ ಕಾಯಿನ್ಸಲ್ಲಿ ಆಗಿದೆ ನೋಡಿ, ನಮಗೆ ಹೆಡ್ ಇರುತ್ತೆ ಅಥವಾ ಟೈಲ್ ಇರುತ್ತೆ. ಕರೆಕ್ಟ್ ಅಲ್ವಾ? ಹೆಡ್ ಆರ್ ಟೈಲ್ ಇದು ಒಂದೇ ನಮಗೆ, ಇದನ್ನು ನಾವು ಬಿಡ್ಸೋಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ಇದು ಒಂದರಲ್ಲೇ ಇರೋದು ನಮಗೆ. ಸೊ ಇದರಿಂದ ನಾವೇನು ಮಾಡ್ತೀವಿ? ಇದನ್ನು ನಾವು ಬಿಡ್ಸೋಕ್ಕಾಗಲ್ಲ. ಸೊ ಇದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ಅದೇ ಥರ ಡೈಸು ಕೂಡ, ಡೈಸಲ್ಲಿ 1 2 3 4 5 6 ಅನ್ನೋದು ಎಲ್ಲ ಕಡೆನೂ ಇರುತ್ತೆ. ಇದನ್ನು ನಾವು ಬಿಡ್ಸೋಕ್ಕಾಗಲ್ಲ, ಇದನ್ನು ನಾವು ಪಿಕ್ ಮಾಡೋಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ಇದರಲ್ಲಿ ಇವಾಗ ನನಗೆ 4 ಬೇಕು ಅಂತಂದರೆ 4 ನಾನು ಪಿಕ್ ಮಾಡೋಕ್ಕಾಗಲ್ಲ. ಅದ್ರಲ್ಲಿ ಏನು ಬಂದಿರುತ್ತೋ ಅದೇ ನನ್ನ ಆನ್ಸರ್ ಆಗಿರುತ್ತೆ. ಆದರೆ ನಮಗೆ ಕಾರ್ಡ್ಸಲ್ಲಿ ಆ ಥರ ಅಲ್ಲ. ಕಾರ್ಡ್ಸಲ್ಲಿ ನೋಡಿ ನಾವು ಯಾವ್ದಾದ್ರು ಪಿಕ್ ಮಾಡ್ಕೊಬೋದು. ನನಗೆ ಕಿಂಗ್ ಬೇಕಂದರೆ ಕಿಂಗ್ ಪಿಕ್ ಮಾಡ್ಕೊಬೋದು, ಏಸ್ ಬೇಕಂದರೆ ಏಸ್ ಪಿಕ್ ಮಾಡ್ಬೋದು, ಏಸಲ್ಲಿ ಹಾರ್ಟ್ ಪಿಕ್ ಮಾಡ್ಬೋದು, ಡೈಮಂಡ್ ಪಿಕ್ ಮಾಡ್ಬೋದು, ಕಿಂಗಲ್ಲಿ ಡೈಮಂಡ್ ಪಿಕ್ ಮಾಡ್ಬೋದು. ಆ ಥರ ಅರ್ಥ ಆಗ್ತಿದೆಯಲ್ವ? ಸೊ ನಮ್ಗೆ ಇದರಲ್ಲಿ ಆಪ್ಷನ್ಸ್ ಇರುತ್ತೆ ಪಿಕ್ ಮಾಡೋಕ್ಕೆ. ಸೊ ಪಿಕ್ ಮಾಡೋದಂದ್ರೆ ಏನು? ಸೆಲೆಕ್ಷನ್ಸ್ ಅಂದರೆ ಏನು? ಕಾಂಬಿನೇಷನ್ಸ್. ಅದಕ್ಕೆ ನಾವಿಲ್ಲಿ ಕಾಂಬಿನೇಷನ್ಸ್ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಲ್ವ? ಸೊ ಇವಾಗ ಅರ್ಥ ಆಗಿಲ್ಲ ಅನ್ನೋ ತಲೆ ಕೆಡಿಸ್ಕೊಂಬಿಡಿ. ಕ್ವಶನ್ಸ್ ಮಾಡ್ತಾ ಇದ್ದಾಗ ಒಂದೊಂದಾಗಿ ನಮಗೆ ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋದ. ಸರಿನಾ? ಸೊ ನೋಡಿ, ಫಸ್ಟ್ ಕ್ವಶನ್ ಹಿಂಗಿದೆ. ಎ ಕಾರ್ಡ್ ಈಸ್ ಡ್ರಾನ್. ಎ ಕಾರ್ಡ್ ಅಂತ ಅಂದರೆ 1 ಕಾರ್ಡ್. ಓಕೆ, 1 ಕಾರ್ಡ್ ಈಸ್ ಡ್ರಾನ್ ಫ್ರಮ್ ಎ ಪ್ಯಾಕ್ ಆಫ್ ಕಾರ್ಡ್ಸ್. ಓಕೆ, ಪ್ಯಾಕ್ ಆಫ್ ಕಾರ್ಡಿಂದ 1 ಕಾರ್ಡ್ನ ಪಿಕ್ ಮಾಡಿದ್ದಾರೆ. ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ದ ಕಾರ್ಡ್ ಈಸ್? ಪ್ರಾಬಬಿಲಿಟಿ ಏನಂತ ಒಂದು 5 ಕ್ವಶನ್ಸ್ ಕೇಳಿದ್ದಾರೆ. ಫಸ್ಟ್ ಕ್ವಶನ್ ಏನು? ಬ್ಲ್ಯಾಕ್ ಸೂಟ್ ಅಂತ ಅಂದರೆ ಏನಿಲ್ಲ, ಬ್ಲ್ಯಾಕ್ ಕಲರ್ ಅಂತ. ಓಕೆ, ಸೊ ಬ್ಲ್ಯಾಕ್ ಕಲರ್ ಬರೋಕ್ಕೆ ಎಷ್ಟು ಪಾಸಿಬಿಲಿಟಿ ಇದೆ? ಟೋಟಲ್ಲು 1 ಪ್ಯಾಕ್ ಆಫ್ ಕಾರ್ಡ್ಸಲ್ಲಿ ಎಷ್ಟಿರುತ್ತೆ? 52. ಸೊ ಅವ್ರು ಕೇಳಿರೋದೇನು 1 ಕಾರ್ಡ್. ಸೊ 52 C1. ನ್ಯೂಮರೇಟರಲ್ಲಿ ಏನು ಬರುತ್ತೆ? ಬ್ಲ್ಯಾಕ್ ಸೂಟ್, ಬ್ಲ್ಯಾಕ್ ಕಲರ್ ಎಷ್ಟಿರ್ತವೆ ನಮಗೆ? 26. ಸೊ 26ರಲ್ಲಿ 1 ಪಿಕ್ ಮಾಡಬೇಕು. ಸೊ 26 C1 ಅಂತ ಅಂದರೆ 26, 52 C1 ಅಂತ ಅಂದರೆ 52ನೇ. ಸೊ 1/2 ಅಂತ ಅಂದರೆ ಏನು? 50%. ಅಂದರೆ ಈಗ ಅರ್ಥ ಆಯ್ತಲ್ಲ ನಿಮಗೆ? ಅಂದರೆ 50% ಚಾನ್ಸ್ ಇದೆ. ಇವಾಗ ನಮಗೆ 1 ಪ್ಯಾಕ್ ಆಫ್ ಕಾರ್ಡ್ಸಲ್ಲಿ 50% ರೆಡ್ ಕಾರ್ಡ್ಸ್ ಇರುತ್ತೆ, 50% ಬ್ಲ್ಯಾಕ್ ಕಾರ್ಡ್ಸ್ ಇರುತ್ತೆ. ಸೊ ಸುಮ್ಮನೆ ಕಣ್ಣು ಮುಚ್ಕೊಂಡು ಯಾವುದೋ ಒಂದು ಪಿಕ್ ಮಾಡಿದ್ರೆ ಅದು ರೆಡ್ಡರ್ ಆಗಿರ್ಬೋದು ಅಥವಾ ಬ್ಲ್ಯಾಕರ್ ಆಗಿರ್ಬೋದು ಅಷ್ಟೇ, ಇನ್ನೇನಾಗೋಕ್ಕೆ ಚಾನ್ಸ್ ಇಲ್ಲ. ಕರೆಕ್ಟ್ ಅಲ್ವಾ? ಸೊ ನಮಗೆ 50% ಚಾನ್ಸ್ ಇರುತ್ತೆ ಅದು ರೆಡ್ ಆಗೋಕ್ಕೆ ಅಥವಾ ಬ್ಲ್ಯಾಕ್ ಆಗೋಕ್ಕೆ. ಅದೇ ನಮಗೆ ಇಲ್ಲಿ ವೆರಿಫಿಕೇಶನ್ ಅಂದರೆ ವೆರಿಫೈ ಆಯಿತು. ಕರೆಕ್ಟ್ ಅಲ್ವಾ? ಇದೇ ಪ್ರಾಬಬಿಲಿಟಿ ಅಷ್ಟೇ, ಸಿಂಪಲ್. ನೆಕ್ಸ್ಟು ಎ ಸ್ಪೇಡ್ ಕಾರ್ಡ್. ಓಕೆ, ಸ್ಪೇಡ್ ಅನ್ನೋದು ಎಷ್ಟಿರುತ್ತೆ ನಮಗೆ? ಸ್ಪೇಡ್ ಅನ್ನೋದು ಯಾವುದ್ರಲ್ಲಿ ಬರುತ್ತೆ? ಬ್ಲ್ಯಾಕಲ್ಲಿ. ಕರೆಕ್ಟ್ ಅಲ್ವಾ? ಸ್ಪೇಡಲ್ಲಿ ಎಷ್ಟಿರುತ್ತೆ? 13 ಕಾರ್ಡ್ಸ್ ಇರುತ್ತೆ. ಮುಗೀತು, ಅಷ್ಟೇ ನಮ್ಮ ಆನ್ಸರ್. 13 C1 ಡಿವೈಡೆಡ್ ಬೈ 52 C1. ಪ್ಯಾಕ್ ಆಫ್ ಕಾರ್ಡ್ಸ್ ಅದಕ್ಕೆ ಕೆಳಗಡೆ ಟೋಟಲ್ ಸೆಲೆಕ್ಷನ್ಸು, ಮೇಲ್ಗಡೆ ಬೇಕಾಗಿರೋ ಸೆಲೆಕ್ಷನ್. ಸೊ 52 C1 ಅಂತ ಅಂದರೆ 52, 13 C1 ಅಂತ ಅಂದರೆ 13. ಫರ್ದರಾಗಿ ಸಿಂಪ್ಲಿಫೈ ಆಗುತ್ತಾ ಅಂತಂದರೆ 13ಇಂದ ಆಗುತ್ತೆ. 13 ಅಂತ 13 4s 52, 1/4. ಮುಗೀತಾ? ನೆಕ್ಸ್ಟ್ ಎ ರೆಡ್ ಫೇಸ್ ಕಾರ್ಡ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ರೆಡ್ ಕಾರ್ಡ್ಸಲ್ಲಿ ಎಷ್ಟಿರುತ್ತೆ ನಮಗೆ? ಟೋಟಲು 26 ಇರುತ್ತೆ. ಕರೆಕ್ಟ್ ಅಲ್ವಾ? 26ಅಲ್ಲಿ ರೆಡ್ ಕಾರ್ಡ್ಸ್ ಇರುತ್ತೆ. ಅದರಲ್ಲಿ ಫೇಸ್ ಕಾರ್ಡ್ಸ್ ಎಷ್ಟಿರುತ್ತೆ ನಮಗೆ? 8 ಇರುತ್ತೆ. ಕರೆಕ್ಟ್ ಅಲ್ವಾ? ರೆಡ್ಡಲ್ಲಿ ಫೇಸ್ ಕಾರ್ಡ್ಸ್ ಎಷ್ಟಿರುತ್ತೆ? 8 ಇರುತ್ತೆ. ಬ್ಲ್ಯಾಕಲ್ಲಿ 8 ಇರುತ್ತೆ. ಟೋಟಲ್ ಫೇಸ್ ಕಾರ್ಡ್ಸ್ ಎಷ್ಟು? 16. ರೆಡ್ಡಲ್ಲಿ ಎಷ್ಟಿರುತ್ತೆ? 8. ನಮ್ಮ ಆನ್ಸರ್ ಮುಗೀತು ಇಲ್ಲಿ. 8 C1 ಡಿವೈಡೆಡ್ ಬೈ 52 C1.
ಸೊ 52C1 ಅಂತ ಅಂದರೆ 52ನೇ, 8C1 ಅಂತ ಅಂದರೆ 8. ಸೊ ಇದೇನು ಬರುತ್ತೆ ನಮಗೆ 4 2s 4 13s 2/13 ನಮ್ಗೆ ಆನ್ಸರ್. ನೆಕ್ಸ್ಟು ಎ ಫೇಸ್ ಕಾರ್ಡ್ ಆಫ್ ಕ್ಲಬ್. ಎ ಫೇಸ್ ಕಾರ್ಡ್ ಆಫ್ ಕ್ಲಬ್. ಕ್ಲಬ್ ಅಂದರೆ ಯಾವುದು? ಬ್ಲ್ಯಾಕ್ ಕಲರು. ಬ್ಲ್ಯಾಕ್ ಕಲರಲ್ಲಿ ಎಷ್ಟಿರುತ್ತೆ? 26. ಅದ್ರಲ್ಲಿ ಮತ್ತೆ ಕ್ಲಬ್ ಎಷ್ಟಿರುತ್ತೆ? 13 ಕಾರ್ಡ್ಸು. ಕರೆಕ್ಟ್ ಅಲ್ವಾ? ಎ ಫೇಸ್ ಕಾರ್ಡ್ ಆಫ್ ಕ್ಲಬ್. ಆ 13 ಕಾರ್ಡ್ಸಲ್ಲಿ ಮತ್ತೆ ಫೇಸ್ ಕಾರ್ಡ್ಸ್ ಎಷ್ಟಿರುತ್ತೆ? 4. ಕರೆಕ್ಟ್ ಅಲ್ವಾ? ಕಿಂಗು, ಕ್ವೀನು, ಜಾಕು, ಏಸು 4 ಇರುತ್ತೆ ಬ್ಲ್ಯಾಕಲ್ಲಿ. ಯಾವುದಲ್ಲಿ? ಕ್ಲಬ್ಬಲ್ಲಿ. ಕರೆಕ್ಟ್ ಅಲ್ವಾ? 4C1 ಡಿವೈಡೆಡ್ ಬೈ 52C1 ಏನಾಯಿತು? 52 ಡಿವೈಡೆಡ್ 4/52 ಆಯಿತು. ಸೊ 4 1s 4 13s. ಇಲ್ಲಿ ಕೂಡ 1/13 ಆಯಿತು. ಓಕೆ, ಇವಾಗ ಇದು ಸ್ವಲ್ಪ ಇಂಪಾರ್ಟೆಂಟ್ ನೋಡಿ, ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಈಗ ಡೈಮಂಡ್ ಆರ್ ಕಿಂಗು. ಓಕೆ, ಈಗ ಅಬ್ಸರ್ವ್ ಮಾಡಿ, ರೆಡ್ಡಲ್ಲಿ ನಮಗೆ 26 ಇರುತ್ತೆ, ಬ್ಲ್ಯಾಕಲ್ಲಿ ಕೂಡ 26 ಇರುತ್ತೆ. ಡೈಮಂಡ್ ಬರೋದು ಯಾವುದರಲ್ಲಿ? ರೆಡ್ಡಲ್ಲಿ. ಸೊ ರೆಡ್ಡಲ್ಲಿ ನಮಗೆ 26 ಕಾರ್ಡ್ಸಲ್ಲಿ ಡೈಮಂಡು 13 ಬರುತ್ತೆ. ಕರೆಕ್ಟ್ ಅಲ್ವಾ? ಡೈಮಂಡ್ 13 ಬರುತ್ತೆ, ಹಾರ್ಟ್ 13 ಬರುತ್ತೆ. ಆದರೆ ಡೈಮಂಡ್ ಆರ್ ಅಂತ ಕೇಳಿದ್ದಾರೆ. ಆರ್ ಅಂತ ಅಂದರೆ ಪ್ಲಸ್. ಕರೆಕ್ಟ್ ಅಲ್ವಾ? ಆರ್ ಅಂತ ಅಂದರೆ ಪ್ಲಸ್. ಡಿನಾಮಿನೇಟರಲ್ಲಿ ಹೆಂಗಿರು 52C1 ಎಲ್ಲದಕ್ಕೂ 52C1 ಬರುತ್ತೆ, ಯಾಕಂದರೆ ಒಂದೇ ಕಾರ್ಡ್ ಪಿಕ್ ಮಾಡ್ತಿರೋದ್ರಿಂದ. ಆರ್ ಅಂತ ಅಂದರೆ ಕಿಂಗು. ಈಗ ಕಿಂಗ್ ಬಂದು ನಮಗೆ ಡೈಮಂಡಲ್ಲೂ ಇರುತ್ತೆ, ಮೀನ್ಸ್ ರೆಡ್ಡಲ್ಲೂ ಇರುತ್ತೆ, ಬ್ಲ್ಯಾಕಲ್ಲೂ ಇರುತ್ತೆ. ರೆಡ್ಡಲ್ಲಿ, ಡೈಮಂಡಲ್ಲಿ ಇರುತ್ತೆ, ಹಾರ್ಟಲ್ಲಿ ಇರುತ್ತೆ, ಕ್ಲಬ್ಬಲ್ಲೂ ಇರುತ್ತೆ, ಸ್ಪೇಡಲ್ಲೂ ಇರುತ್ತೆ. ಸೊ ಟೋಟಲ್ ಕಿಂಗ್ ಎಷ್ಟಿರುತ್ತೆ? 4 ಇರುತ್ತೆ. ಇಲ್ಲಿ ಡೈಮಂಡ್ ಕೂಡ ನಮಗೆ 13 ಕಾರ್ಡ್ಸ್ ಇರುತ್ತೆ. ಆ 13ನಲ್ಲಿ ಆಲ್ರೆಡಿ ಕಿಂಗ್ ಇರುತ್ತಲ್ಲ. ಅರ್ಥ ಆಗ್ತಿದೆಯಾ ನಾನು ಏನು ಹೇಳ್ತೀನಿ? ಜಸ್ಟ್ ನೀವು ಬರ್ಕೊಂಡೇ ಓಪನ್ ಮಾಡಿ. ಡೈಮಂಡಲ್ಲಿ 13 ಕಾರ್ಡ್ಸ್ ಇರುತ್ತೆ. ಆ 13 ಕಾರ್ಡ್ಸಲ್ಲಿ ಫೇಸ್ ಕಾರ್ಡ್ಸ್ ಎಷ್ಟು? 4. ಈ 4 ಕಾರ್ಡಲ್ಲಿ ಒಂದು ಕಿಂಗ್ ಇರುತ್ತಲ್ಲ. ಸೊ ಇಲ್ಲಿ ಆಲ್ರೆಡಿ ಒಂದು ಕಿಂಗ್ ಅನ್ನೋದು ಬಂದ್ಬಿಟ್ಟಿದೆ. ಅರ್ಥ ಆಗ್ತಿದೆಯಲ್ವಾ? ಮತ್ತೆ ಕಿಂಗ್ ಅಂತ ಅಂದರೆ ಕಿಂಗ್ ಬಂದು ನಮಗೆ ಮತ್ತೆ 4ರಲ್ಲೂ ಇರುತ್ತೆ. ಸೊ 4 ಕಿಂಗ್ಸ್ ಇರುತ್ತೆ. ಆದರೆ ಇಲ್ಲಿ ಆಲ್ರೆಡಿ ಒಂದು ಡೈಮಂಡ್ ಇಲ್ಲಿ ತಗೊಂಡಿರೋದ್ರಿಂದ ನಾವು ಒಂದು ಮೈನಸ್ ಮಾಡಬೇಕು. ಸೊ ಇದೇನಾಯ್ತು ನಮಗೆ? 13C1 ಪ್ಲಸ್ 4C1 ಮೈನಸ್ 1C1. ಓಕೆ, 1C1 ಬರ್ಕೊಬೇಕು. ಒಂದು ಕಾರ್ಡ್ನ ತೆಗೆದ್ಬಿಡ್ಬೇಕು, ಯಾಕಂದರೆ ನಮ್ಗೆ ಅಲ್ಲಿ ಯಾವಾಗ ಎರಡೆರಡು ಇನ್ಕ್ಲೂಡ್ ಆಗ್ಬಿಟ್ಟಿರುತ್ತೆ. ಯಾಕಂದರೆ ಡೈಮಂಡಲ್ಲಿ ಕೂಡ ಕಿಂಗ್ ಬರುತ್ತೆ, ಕಿಂಗಲ್ಲಿ ಕೂಡ ಕಿಂಗ್ ಬರುತ್ತೆ. ಅರ್ಥ ಆಗ್ತಿದೆಯಾ ನಾನು ಹೇಳ್ತಿರೋದು? ಇದಕ್ಕೆ ಸ್ವಲ್ಪ ಅಬ್ಸರ್ವ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫೇಸ್ ಕಾರ್ಡ್ಸ್ 4 ಇರುತ್ತೆ, ಅದರಲ್ಲಿ ಒಂದು ಕಿಂಗ್ ಇರುತ್ತೆ. ಅವ್ರು ಕೇಳ್ತಿರೋದು ಆರ್ ಕಿಂಗ್ ಅಂತ. ಸೊ ಕಿಂಗ್ 4 ಇರುತ್ತೆ, ಆ 4ರಲ್ಲಿ ಒಂದು ಡೈಮಂಡಲ್ಲಿ ಕೂಡ ಇರುತ್ತೆ. ಸೊ ನಾವು ಎರಡೆರಡು ತೊಗೊಂಡಂಗೆ ಆಗ್ಬಿಡುತ್ತೆ. ಸೊ ಅದಕ್ಕೆ ಇಲ್ಲಿ ಒಂದು ಮೈನಸ್ ಮಾಡಬೇಕು ಅಷ್ಟೇ. ಸೊ 13C1 ಅಂತ ಅಂದರೆ 13, 4C1 ಅಂದರೆ 4 ಮೈನಸ್ 1 ಡಿವೈಡೆಡ್ ಬೈ 52. ಸೊ ಇದೇನಾಯಿತು ನಮಗೆ? 16/52. 16/52 ಅಂತಂದರೆ 4/13. ಸೊ ನಮ್ಮ ಆನ್ಸರ್ ಏನು ಬಂತು? 4/13. ಇಷ್ಟೇ, ವೆರಿ ಸಿಂಪಲ್. ಕಾರ್ಡ್ಸ್ ಎಷ್ಟು ಅಂತ ಕರೆಕ್ಟಾಗಿ ಗೊತ್ತಿದ್ರೆ ನಮಗೆ ಯಾವುದೇ ಕ್ವಶನ್ಸ್ ಕೊಟ್ಟರು ಮಾಡ್ಬಿಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, 2 ಕಾರ್ಡ್ಸ್ ಆರ್ ಡ್ರಾನ್ ಅಟ್ ರ್ಯಾಂಡಮ್. ಇವಾಗ 2 ಕಾರ್ಡ್ ಪಿಕ್ ಮಾಡ್ತಾ ಇದ್ದಾರೆ. ಓಕೆ, ವಾಟ್ ಈಸ್ ದ ಪ್ರಾಬಿಲಿಟಿ ಆಫ್ ದಟ್ ಬೋತ್ ಆರ್ ಏಸಸ್? ಫಸ್ಟ್ ಕ್ವಶನ್ ಏನು? ಬೋತ್ ಆರ್ ಏಸಸ್. ಸೊ 2 ಕಾರ್ಡ್ ಪಿಕ್ ಮಾಡ್ತಿರೋದ್ರಿಂದ ಡಿನಾಮಿನೇಟರ್ ಯಾವಾಗ ನಮಗೆ 52C2ನೇ ಆಗುತ್ತೆ. ಸೊ ಬೋತ್ ಆರ್ ಏಸಸ್. ಓಕೆ, ಏಸಸ್ ಎಷ್ಟಿರುತ್ತೆ ನಮಗೆ? ಒಂದು ಕಾರ್ಡಲ್ಲಿ 4 ಇರುತ್ತೆ, ಮುಗೀತು. ಅದರಲ್ಲಿ 2 ಕಾರ್ಡ್ ತೆಗಿಬೇಕು. 4C2. 4C2 ಅಂತ ಅಂದರೆ ಏನು? 4 × 3 ಡಿವೈಡೆಡ್ ಬೈ 2 × 1 ಹೋಲ್ ಡಿವೈಡೆಡ್ ಬೈ 52C2 ಅಂತ ಅಂದರೆ ಏನು? 52 × 51 ಡಿವೈಡೆಡ್ ಬೈ 2 × 1. 2 × 1 2 × 1 ಕ್ಯಾನ್ಸಲ್ ಆದರೆ ಇದು 4 × 3 ಡಿವೈಡ್ ಬೈ 52 × 1 ಬರುತ್ತೆ. ಸೊ 4 1s ಇದು 4 13s. ಅದಾದಮೇಲೆ ಅಷ್ಟೇ, ಇನ್ನೇನು ಆಗುತ್ತೆ ನಮಗೆ? ಸಿಂಪ್ಲಿಫೈ ಫರ್ದರು. ಸರಿ, ಇದು 52 × 51s. 3ಇಂದ 51 ಹೋಗುತ್ತಲ್ವ? 3 1s, ಇದು 3 1s 3 3 7s. ಸೊ ಮೇಲ್ಗಡೆ 1 × 1 1, 13 × 17 221. ಸೊ ನಮ್ಮ ಆನ್ಸರ್ ಏನು? 1/221. ಓಕೆ, ಯಾವುದಕ್ಕೆ? ಬೋತ್ ಆರ್ ಏಸಸ್ಗೆ. ಈಗ ಸೆಕೆಂಡ್ ಒನ್ನು ಏನು? ನೋ ಫೇಸ್ ಕಾರ್ಡ್ಸ್. ಡಿನಾಮಿನೇಟರ್ ಅಂತೂ 52C2ನೇ ಇರುತ್ತೆ, ಏನು ಚೇಂಜಸ್ ಇರಲ್ಲ. ನೋ ಫೇಸ್ ಕಾರ್ಡ್ಸ್. ಫೇಸ್ ಕಾರ್ಡ್ಸ್ ಎಷ್ಟಿರುತ್ತೆ? 16 ಇರುತ್ತೆ. ಫೇಸ್ ಕಾರ್ಡ್ ಇಲ್ಲದೆ ಇರೋದು ಎಷ್ಟಿರುತ್ತೆ? ನೋ ಫೇಸ್ ಕಾರ್ಡ್ಸ್ ಎಷ್ಟಿರುತ್ತೆ? 36 ಇರುತ್ತೆ. ಅದರಲ್ಲಿ 2 ತೆಗಿಬೇಕು. ಸೊ 36C2 ಅಂತ ಅಂದರೆ 36 × 35, ಕೆಳಗಡೆ 2/1 ಹೋಲ್ ಡಿವೈಡ್ ಬೈ 52 × 51 ಹೋಲ್ ಡಿವೈಡ್ ಬೈ 2 × 1. 2 × 1 2 × 1 ಕ್ಯಾನ್ಸಲ್ ಆಗುತ್ತೆ. ಸೊ ಇದರಲ್ಲಿ ನಮಗೆ 4 9s 36, 4 13s 52, ಅದಾದಮೇಲೆ 3 3s 9, 3 17s 21. 13 × 71 221. ಮೇಲ್ಗಡೆ 35 × 3 105. ಸೊ 105/221 ಬರುತ್ತೆ. ಓಕೆ, ಸೊ ನೆಕ್ಸ್ಟು ಅಟ್ಲೀಸ್ಟ್ 1 ಕಿಂಗು ನೆಕ್ಸ್ಟ್ ಪೇಜಲ್ಲಿ ಮಾಡೋಣ.
ಸೊ ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್ ಏನು, ಅಟ್ಲೀಸ್ಟ್ ಒನ್ ಕಿಂಗು. ಕರೆಕ್ಟ್ ಅಲ್ವಾ? ಅಟ್ಲೀಸ್ಟ್ ಒನ್ ಕಿಂಗ್ ಅಂತ ಅಂದರೆ ಒನ್ ಕಿಂಗ್ ಆರು ಇರ್ಬೋದು, ಟೂ ಕಿಂಗ್ ಆರು ಇರ್ಬೋದು. ಕರೆಕ್ಟ್ ಅಲ್ವಾ? ಸೊ ಈ ಥರ ಅಟ್ಲೀಸ್ಟ್ ಒನ್ ಬಂದಾಗ ನಾವು ಏನು ಮಾಡಬೇಕು ಅಂತ ತಿಳ್ಕೊಂಡ್ವಿ, ಟೋಟಲ್ ಮೈನಸ್ ನೋ ಕಿಂಗ್. ಅಂದರೆ ಕಿಂಗ್ ಇಲ್ಲದೆ ಇರೋ ಸೆಗ್ಮೆಂಟ್ನ ತೆಗೆದ್ಬಿಟ್ರೆ ನಮ್ಗೆ ಅದರಲ್ಲಿ ಅಟ್ಲೀಸ್ಟ್ ಒಂದು ಕಿಂಗ್ ಆರು ಇರೋ ಥರ ತಾನೆ. ಈಗ 52 ಕಾರ್ಡ್ಸ್ ಇರುತ್ತೆ, ಅದರಲ್ಲಿ ಕಿಂಗ್ ಎಷ್ಟಿರುತ್ತೆ? 4 ಕಾರ್ಡ್ಸ್ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ನಾವು ಈ 4 ಕಾರ್ಡ್ಸ್ನ ಬಿಟ್ಟು 48 ಕಾರ್ಡ್ಸ್ನ ತೆಗೆದಾಕ್ಬಿಟ್ರೆ ನಮಗೆ ಉಳಿಯೋದ್ರಲ್ಲಿ ಅಟ್ಲೀಸ್ಟ್ ಒನ್ ಕಿಂಗ್ ಆರು ಇರಲೇಬೇಕಲ್ವಾ? ಕರೆಕ್ಟ್ ಅಲ್ವಾ? ಸೊ ಅವಾಗ ಇದೇನಾಗುತ್ತೆ ನಮಗೆ, 1 ಮೈನಸ್ ನೋ ಕಿಂಗ್ ಅಂತ ಅಂದರೆ ಏನು, 48. ಎರಡು ಕಾರ್ಡ್ ತೆಗಿಬೇಕು, 2 ಕಾರ್ಡ್, 48C2 ಡಿವೈಡ್ ಬೈ 52C2. ಸೊ ಇದೇನಾಗುತ್ತೆ ಫರ್ದರ್ ಆಗಿ 1 ಮೈನಸ್ 48 ಇಂಟು 47 ಡಿವೈಡೆಡ್ ಬೈ 2 ಇಂಟು 1 ಹೋಲ್ ಡಿವೈಡೆಡ್ ಬೈ 52 ಇಂಟು 51 ಡಿವೈಡ್ ಬೈ 2 ಇಂಟು 1. ಸೊ 2 ಇಂಟು 1 ಕ್ಯಾನ್ಸಲ್ ಆಯಿತು. ಸೊ ಇದು ಫರ್ದರ್ ಆಗಿ ಏನು ಸಿಂಪ್ಲಿಫೈ ಆಗುತ್ತೆ. ಸೊ 1 ಮೈನಸ್ 48 ಇಂಟು 47 ಡಿವೈಡೆಡ್ ಬೈ 52 ಇಂಟು 51. ಕರೆಕ್ಟ್ ಅಲ್ವಾ? ಸೊ ಇದು 4 ಇಂದ ಹೋಗುತ್ತೆ, 4 1 4 2 4 13 ಅದಾದಮೇಲೆ ಇದು 3 ಇಂದ ಹೋಗುತ್ತೆ, 3 ಇಂದ ಹೋಗಲ್ಲ ಸಾರಿ. ಸೊ ಇದು 3 ಇಂದ ಹೋಗುತ್ತೆ, 3 4 3 17. ಸೊ ಫರ್ದರ್ ಆಗಿ ಏನು ಬಂತು ನಮಗೆ, 1 ಮೈನಸ್ 4 ಇಂಟು 47 188 ಡಿವೈಡೆಡ್ ಬೈ 13 ಇಂಟು 17 221. ಸೊ 221 ಇದು ಯಾವುದೋ ಸಿಂಪ್ಲಿಫೈ ಆಗುತ್ತಾ ಫರ್ದರು? ಸೊ ಸಿಂಪ್ಲಿಫೈ ಆಗಲ್ಲ. ಸೊ 221 ಮೈನಸ್ 188 ಡಿವೈಡೆಡ್ ಬೈ 221. ಸೊ ಇದು ಎಷ್ಟು ಬಂತು, 33 ಡಿವೈಡ್ ಬೈ 221. ಸೊ ನಮ್ಮ ಆನ್ಸರ್ ಎಷ್ಟು ಬಂತು, 33 ಬೈ 221. ಇಲ್ಲ ನನಗೆ ಇದು ಅರ್ಥ ಆಗ್ತಿಲ್ಲ, ನೋ ಕಿಂಗ್ ಅಂದರೆ ಏನು ಅಂತ ಅರ್ಥ ಆಗ್ತಿಲ್ಲ ಅಂತಂದರೆ ನೀವು ನಾರ್ಮಲಾಗಿ ಅಟ್ಲೀಸ್ಟ್ ಒನ್ ಕಿಂಗ್ ಅಂತ ಅಂದರೆ ಏನು, ಒನ್ ಕಿಂಗ್ ಆರು ಇರ್ಬೋದು, ಟೂ ಕಿಂಗ್ ಆರು ಇರ್ಬೋದು. ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಿದೆ. ಯಾಕಂದರೆ 2 ಕಾರ್ಡ್ಸ್ ಪಿಕ್ ಮಾಡ್ತಿರೋದ್ರಿಂದ ಅಟ್ಲೀಸ್ಟ್ ಒನ್ ಕಿಂಗ್ ಆರು ಇರ್ಬೋದು, 2 ಕಿಂಗ್ ಆರು ಇರ್ಬೋದು. ಸೊ 1 ಕಿಂಗ್ ಆದಾಗ ಏನಾಗುತ್ತೆ ನಮಗೆ, 4C1 ಇಂಟು 48C1. ಕರೆಕ್ಟ್ ಅಲ್ವಾ? 2 ಕಾರ್ಡ್ಸ್ ಆಗೋಯ್ತು ಇಲ್ಲಿಗೆ. ಅರ್ಥ ಆಗ್ತಿದೆಯಲ್ವಾ? ಅಟ್ಲೀಸ್ಟ್ ಒನ್ ಕಿಂಗ್ ಅಂದರೆ 1 ಕಿಂಗ್ ಆಯಿತು. ಟೋಟಲ್ ಎಷ್ಟು ಕಿಂಗ್ಸ್ ಇರುತ್ತೆ, 4 ಕಿಂಗ್ ಇರುತ್ತೆ, 4C1. ಅದಾದಮೇಲೆ ಇನ್ನೊಂದು ಕಾರ್ಡ್ ಯಾವುದಾಗಿರುತ್ತೆ, ಬೇರೆದಾಗಿರುತ್ತೆ, ಅಟ್ಲೀಸ್ಟ್ 1 ಕಿಂಗು. ಅಥವಾ ಎರಡು ಕಿಂಗೇ ಆಗಿದ್ದರೆ ಅವಾಗ ಏನಾಗುತ್ತೆ ನಮಗೆ, 4C2 ಹೋಲ್ ಡಿವೈಡೆಡ್ ಬೈ 52C2. ಕರೆಕ್ಟ್ ಅಲ್ವಾ? ಸೊ ಇವಾಗ ಇದೇನಾಗುತ್ತೆ, 4C1 ಅಂತ ಅಂದರೆ 4, 48C1 ಅಂತ ಅಂದರೆ 48 ಪ್ಲಸ್ 4C2 ಅಂತ ಅಂದರೆ 4 ಇಂಟು 3 ಡಿವೈಡ್ ಬೈ 2 ಇಂಟು 1 ಹೋಲ್ ಡಿವೈಡೆಡ್ ಬೈ 52 ಇಂಟು 51 ಡಿವೈಡೆಡ್ ಬೈ 2 ಇಂಟು 1. ಇದು 2 1 2 2 2 26. ಓಕೆ. ಸೊ ಅದಾದಮೇಲೆ 2 1 2 2 ಇದೇನಾಗುತ್ತೆ ಫರ್ದರ್ ಆಗಿ, 4 ಇಂಟು 48 ಅಂತ ಅಂದರೆ 188 ಪ್ಲಸ್ 3 2 6 ಹೋಲ್ ಡಿವೈಡೆಡ್ ಬೈ ಇಲ್ಲಿ ಎಷ್ಟು ಬಂತು ನಮಗೆ, 26 ಇಂಟು 51. ಕರೆಕ್ಟ್ ಅಲ್ವಾ? ಸಾರಿ, ಇದು 192, 4 ಇಂಟು 48 192 ಪ್ಲಸ್ 6 198 ಆಗುತ್ತೆ, 198 ಬೈ 26 ಇಂಟು 51. ಸೊ ಇದು ಯಾವ್ದಾದ್ರು ಫರ್ದರ್ ಆಗಿ ಸಿಂಪ್ಲಿಫೈ ಆಗುತ್ತಾ, 3 ಇದು 3 ಇಂದ ಹೋಗುತ್ತೆ, ಯಾಕಂದರೆ 9 8 ಪ್ಲಸ್ 1 9. ಸೊ 3 6 18 3 6 18. ಕರೆಕ್ಟ್ ಅಲ್ವಾ? ಸೊ ಅದಾದಮೇಲೆ ಇದು 3 17 51. ಇದು ಫರ್ದರ್ ಆಗಿ 2 33 2 13. ಸೊ 33 ಡಿವೈಡೆಡ್ ಬೈ 221. ಸೊ ಇಲ್ಲೇನು ಬಂತು, ಅದೇ ಬಂತು, ಇಲ್ಲೂ ಅದೇ ಬಂತು. ಸೊ ಇದು ಸ್ವಲ್ಪ ಲಾಂಗ್ ಪ್ರೊಸೆಸ್ಸು, ಇದು ಸ್ವಲ್ಪ ಈಸಿ ಆಗುತ್ತೆ. ಸೊ ಅಟ್ಲೀಸ್ಟ್ 1 ಅಂತ ಕೊಟ್ಟಾಗ 1 ಮೈನಸ್ 1 ಅಂದರೆ ಹೈಯೆಸ್ಟ್ ಪ್ರಾಬಬಿಲಿಟಿ, ಮೈನಸ್ ಆಗದೇ ಇರೋದೆಲ್ಲ ತೆಗೆದ್ಬಿಟ್ರೆ ನಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಓಕೆ. ಸೊ ನೆಕ್ಸ್ಟ್ ಫೋರ್ತ್ ಕ್ವಶನ್ ಯಾವುದು, ನೋ ಡೈಮಂಡ್. ಕರೆಕ್ಟ್ ಅಲ್ವಾ? ನೋ ಡೈಮಂಡ್. ಸೊ ನಮಗೀಗ ಟೋಟಲ್ ಎಷ್ಟಿರುತ್ತೆ, 52C2, ಯಾಕಂದರೆ 2 ಕಾರ್ಡ್ಸ್ ಪಿಕ್ ಮಾಡಬೇಕು. ಡೈಮಂಡ್ ಎಷ್ಟಿರುತ್ತೆ, 13 ಇರುತ್ತೆ. ಸೊ 13 ತೆಗೆದ್ಬಿಟ್ರೆ ಉಳಿಯೋದೆಷ್ಟು, 39. ಕರೆಕ್ಟ್ ಅಲ್ವಾ? ಸೊ 39C2 ಇಷ್ಟೇ ನಮ್ಮ ಆನ್ಸರ್. ಸೊ 39 ಇಂಟು 38 ಡಿವೈಡ್ ಬೈ 2 ಇಂಟು 1 ಹೋಲ್ ಡಿವೈಡ್ ಬೈ 52 ಇಂಟು 51 ಡಿವೈಡೆಡ್ ಬೈ 2 ಇಂಟು 1. 2 ಇಂಟು 1 2 ಇಂಟು 1 ಕ್ಯಾನ್ಸಲ್ ಆಗುತ್ತೆ. ಇದು 13 3 39, ಇದು 52 ಆಗೋಲ್ಲ, 13 7 51, ಇಲ್ಲಿ 52 ಇದೆ. ಸೊ ಅದಾದಮೇಲೆ ಇದು 2 ಇಂದ 2 2 4 2 6 12 2 1 2 9 18. ಕರೆಕ್ಟ್ ಅಲ್ವಾ? ಸೊ ಇನ್ನೇನೋ ಫರ್ದರಾಗಿ ಸಿಂಪ್ಲಿಫೈ ಆಗುತ್ತಾ. ಓಕೆ. 13 1 13 2. ಸೊ ಇಲ್ಲಿ ಮೇಲ್ಗಡೆ ಏನು ಬಂತು, 19, ಕೆಳಗಡೆ 17 ಇಂಟು 2 34. ಸೊ ನಮ್ಗೆ ಆನ್ಸರ್ ಏನು ಬಂತು, 19 ಬೈ 34. ಫಿಫ್ತ್ ಒನ್ ಕಿಂಗು
ಆ್ಯಂಡ್ 1 ಕ್ವೀನು. ಸೊ 1 ಕಿಂಗ್ ಆ್ಯಂಡ್ 1 ಕ್ವೀನ್ ಎಷ್ಟಾಗುತ್ತೆ? ಸೊ ಟೋಟಲ್ ಕಾರ್ಡ್ಸು 52 C2. 1 ಕಿಂಗ್ ಅಂತ ಅಂದರೆ ಟೋಟಲ್ ಕಿಂಗು ಬರೀ 4 ಇರುತ್ತೆ, 4 C1. ಆ್ಯಂಡ್ ಅಂತ ಕೊಟ್ಟಿರೋದ್ರೆ ಮಲ್ಟಿಪ್ಲಿಕೇಶನ್. ಇದು ಕ್ವೀನು ಕೂಡ ನಮಗೆ ಒಂದೇ ಇರುತ್ತೆ, 4 ಇರುತ್ತೆ, 4 C1. ಸೊ 2 ಸೇರಿಸಿದ್ರೆ 2, ಟೋಟಲ್ 2 ಕಾರ್ಡ್ಸ್. ಸೊ 52 × 51 ಡಿವೈಡ್ ಬೈ 2 × 1. ಇದು ಮೇಲ್ಗಡೆ 4 × 4. ಸೊ 2 1s 2 2s 2 6 26 ಬರುತ್ತೆ. ಅದಾದಮೇಲೆ ನಮಗೆ 2 13s 2 2s. ಸೊ ಇದೇನಾಯಿತು? 4 2s 8 ಡಿವೈಡ್ ಬೈ 51 × 13 ಎಷ್ಟಾಗುತ್ತೆ? 51 × 10 510, 51 × 3 153, 510 ಪ್ಲಸ್ 153 663. ಸೊ 8/663 ನಮ್ಮ ಆನ್ಸರ್ ಬಂತು 8/663. ಅರ್ಥ ಆಯ್ತಲ್ವಾ? ಸಿಂಪಲ್ಲಾಗಿ ಕ್ವಶನ್ಸ್ ಕೊಟ್ಟಿರ್ತಾರೆ, ನಮಗೆ ಎಷ್ಟು ಕಾರ್ಡ್ಸ್ ಇದ್ದಾವೆ ಅನ್ನೋದು ಗೊತ್ತಿದ್ರೆ ಆನ್ಸರ್ ಬರುತ್ತೆ ಸಿಂಪಲ್ಲಾಗಿ, ಇನ್ನೇನಿಲ್ಲ ಇದರಲ್ಲಿ. ಅಷ್ಟೇ, ಎಷ್ಟು ಕಾರ್ಡ್ಸ್ ಇದೆಯೋ ಅನ್ನೋದು ಪಕ್ಕ ಹೇಳೋಕ್ಕಾದ್ರೆ ನಮಗೆ ಆನ್ಸರ್ಸ್ ಬಂದಂಗೆ. ಅವ್ರು ಏನಾರು ಕೇಳಿ, 2 ಕಾರ್ಡ್ಸ್ ಯಾರು ಕೇಳಿ, 3 ಕೇಳಿ, 4 ಕೇಳಿ, ಎಷ್ಟಾದ್ರು ಕೇಳಿ, ನಮಗೆ ಎಷ್ಟು ಕಾರ್ಡ್ಸ್ ಇದೆ ಅಂತ ಗೊತ್ತಾಗ್ಬಿಟ್ರೆ ಪ್ರತಿಯೊಂದು ಇದರಲ್ಲಿ ಬಂದ್ಬಿಡುತ್ತೆ. ಸೊ ಈ ಕ್ವಶನ್ ನೀವೇ ಮಾಡ್ಬಿಟ್ಟು ನನಗೆ ಈ 3ಕ್ಕೂ ಆನ್ಸರ್ ಹೇಳಿ. ವೆನ್ 2 ಕಾರ್ಡ್ಸ್ ಆರ್ ಪಿಕ್ಡ್, ವಾಟ್ ಈಸ್ ದ ಪ್ರಾಬಬಿಲಿಟಿ? ಓಕೆ, ಅದರಲ್ಲಿ ಫೈಂಡ್ 2 aces. ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ 2 aces? ನಂಬರ್ 9 ಕಾರ್ಡ್ಸ್. ನಂಬರ್ 9 ಕಾರ್ಡ್ಸ್ 2 3 4 5 6 7 8 9 10 ಕಾರ್ಡ್ಸ್ ಇರುತ್ತಲ್ಲ, ನಾನ್ ಫೇಸ್ ಕಾರ್ಡ್ಸು. ಅದರಲ್ಲಿ 9 ಕಾರ್ಡ್ಸ್ ಬರೋಕ್ಕೆ ಏನು ಪ್ರಾಬಬಿಲಿಟಿ? ಅದಾದಮೇಲೆ ಡೈಮಂಡ್ ಆರ್ ಕ್ವೀನ್, ಈ 3ಕ್ಕೆ ಆನ್ಸರ್ ಮಾಡಿ. ಓಕೆನಾ? ಸೊ ಇಷ್ಟೇ ಕಾರ್ಡ್ಸು. ಸೊ ನಾವು ನೆಕ್ಸ್ಟ್ ಇನ್ನು ರ್ಯಾಂಡಮ್ ಆಗಿ ನಮಗೆ ಬಾಲ್ಸ್ ಕ್ವಶನ್ಸು, ಇನ್ನು ರ್ಯಾಂಡಮ್ ಆಗಿ ಬೇರೆ ಬೇರೆ ಕ್ವಶನ್ಸ್ ಕೇಳ್ತಾರೆ, ಅದನ್ನೆಲ್ಲ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ, ಸರಿನಾ? ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇದನ್ನು ಆನ್ಸರ್ ಮಾಡಿ ಕರೆಕ್ಟಾಗಿ ಆನ್ಸರ್ ಮಾಡಿದೆ ಕಮೆಂಟಲ್ಲಿ ಪಿನ್ ಮಾಡಿ ಇಟ್ಟಿರ್ತೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.